ತಾಲೂಕಿನ ಬೂದನೂರು ಗ್ರಾಮ ಪಂಚಾಯತಿ ವತಿಯಿಂದ ಆಯೋಜಿಸಿದ್ದ ಗ್ರಾಮಸಭೆ ಜನರ ಅಗತ್ಯ ಕೋರಂ ಇಲ್ಲದೆ ಮುಂದೂಡಿತು. ಗ್ರಾಮಸಭೆಯ ನೋಡಲ್ ಅಧಿಕಾರಿಯಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ನಾರಾಯಣ್ ಆಗಮಿಸಿದರು. ಸಭೆ ನಿಗದಿತ ಬೆಳಗ್ಗೆ 11 ಗಂಟೆಗೆ ಆರಂಭಿಸಲು ಬಿಡಿಒ ಸ್ವಾಮಿ, ಕಾರ್ಯದರ್ಶಿ ಪವಿತ್ರ, ಗ್ರಾಮ ಆಡಳಿತ ಅಧಿಕಾರಿ ಮೇಘ ಸೇರಿದಂತೆ ಕೆಲ ಇಲಾಖೆಗಳ ಅಧಿಕಾರಿ ಸಿಬ್ಬಂದಿ ಹಾಜರಾಗಿ ಅರ್ಧ ಗಂಟೆ ಕಾಯ್ದರು. ಬಳಿಕ ನೋಡಲ್ ಅಧಿಕಾರಿ ಮತ್ತೆ 15 ನಿಮಿಷ ಕಾಲಾವಕಾಶ ನೀಡಿ ಕಾಯ್ದರೂ ಜನ ಬರಲೇ ಇಲ್ಲ. ಬಳಿಕ ಅಧ್ಯಕ್ಷ ಮಾನಸ್ ಅವರು ಗ್ರಾಮಸಭೆ ಮುಂದೂಡಿರುವುದಾಗಿ ಘೋಷಣೆ ಮಾಡಿದರು. ಸಾರ್ವಜನಿಕರು ಇಲ್ಲದ ಕಾರಣ ಸಭೆಯನ್ನು ಮುಂದೂಡಲಾಗಿದೆ. ನೆಕ್ಸ್ಟ್ ದಿನಾಂಕ ಯಾವಾಗ ನೋಡಲ್ ಸಾಹೇಬ್ರ ಯಾವಾಗ ಮಾಡ್ತಾರ? ಸಭೆ ದಿನಾಂಕವನ್ನು ಮುಂದಿನ ದಿನದಲ್ಲಿ ತಿಳಿಸ್ಬೇಕು. ಈಗಲೇ ಸಭೆಗೆ ನೀವು ಮೊದಲೇ ಹಿಂಗೆ ಮಾಡ್ಬಿಟ್ಟು ಮಹಿಳಾ ಗ್ರಾಮ ಸಭೆನೂ ಮಾಡಲಿಲ್ಲ, ಜಮಾ ಬಂದಿನೂ ಮಾಡಲಿಲ್ಲ, ಹೆಂಗೆ ಸರ್ ಇದು? ಸಂಜೀವಿನಿ ಮಹಿಳಾ ಒಕ್ಕೂಟದ ಅಧ್ಯಕ್ಷರ ಶೋಭಶ್ರೀ ಮಾತನಾಡಿ, ಮುಂದಿನ ಗ್ರಾಮ ಸಭೆ ದಿನಾಂಕ ಘೋಷಿಸುವಂತೆ ಒತ್ತಾಯಿಸಿದಾಗ ನೋಡಲ್ ಅಧಿಕಾರಿ ವಾರದಲ್ಲೇ ಸಭೆ ದಿನಾಂಕಗೊಳಿಸುವ ಭರವಸೆ ನೀಡಿದರು. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಬಿ ಕೆ ಸತೀಶ್ ಮಾತನಾಡಿ, ಗ್ರಾಮ ಸಭೆಗೆ ಇಲಾಖಾ ಅಧಿಕಾರಿಗಳನ್ನು ಕರೆಸುವಂತೆ ಆಗ್ರಹಿಸಿದರು. ಇಲಾಖೆಯವರು ಬಂದಿಲ್ಲ ಸರ್, ಅದು ಗಮನಿಸ್ಬೇಕು ಸರ್. ನೀವು ಇಲಾಖೆಯವರು ಕೊಟ್ಟಿದ್ದಾರೆ ಕೇಳಿ ನೋಡಿ. ಇಲಾಖಾ ಸೌಲಭ್ಯಗಳ ಮಾಹಿತಿಯನ್ನಾದರೂ ಒದಗಿಸುವಂತೆ ಅವರು ಸಭೆಯಲ್ಲಿ ಒತ್ತಾಯ ಮಾಡಿದರು. ಹರಹಳ್ಳಿಯ ಹಸಿರು ಭೂಮಿ ಟ್ರಸ್ಟ್ ಹಾಗೂ ಮೇಲುಕೋಟೆಯ ದೃಶ್ಯ ಟ್ರಸ್ಟ್ ಆಶ್ರಯದಲ್ಲಿ ಲೋಕಕ್ಕೆ ಅನ್ನ ನೀಡುವ ಶ್ರಮಿಕ ಸಂಸ್ಕೃತಿಯ ಪ್ರತೀಕವಾಗಿರುವ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸುವ ನಿಮಿತ್ತವಾಗಿ ವಿಶ್ವ ರೈತ ದಿನಾಚರಣೆ ಮತ್ತು ರೈತ ನಾಯಕ ಕೆ.ಎಸ್. ಪುಟ್ಟಣ್ಣಯ್ಯ ಸಂಸ್ಮರಣೆ ಅಂಗವಾಗಿ 3 ದಿನಗಳ ಕಾಲ ನಾಟಕೋತ್ಸವವು ಡಿಸೆಂಬರ್ 21ರಿಂದ ನಡೆಯಲಿದೆ ಅಂತ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತ ನಾಯಕ ಪುಟ್ಟಣ್ಣಯ್ಯ ಅವರು ಸರ್ವೋದಯ ಕರ್ನಾಟಕ ಪಕ್ಷದ ಮುಖಂಡರು, ಶಾಸಕರು, ಹೋರಾಟಗಾರರಾಗಿ ಮಾತ್ರವಲ್ಲದೆ ಉತ್ತಮ ಕ್ರೀಡಾಪಟು ಮತ್ತು ರಂಗಭೂಮಿಯ ಅವಶ್ಯ ಕಲಾವಿದರಾಗಿ ಜನಮಾನಸದ ನೆಲೆಸಿದ್ದಾರೆ. ತಮ್ಮ ಅದೆಷ್ಟೋ ಸಾಮಾಜಿಕ ಕಾರ್ಯಗಳ ಒತ್ತಡದ ನಡುವೆಯೂ ಬಿಡುವು ಮಾಡಿಕೊಂಡು ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಿದ್ದಾರೆ. ಜೊತೆಗೆ ಹಳ್ಳಿಗಳಲ್ಲಿ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳನ್ನು ರೈತಾಪಿ ವರ್ಗದ ಹವ್ಯಾಸಿ ಕಲಾವಿದರು ಅಭಿನಯಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ 3 ದಿನಗಳ ಕಾಲ ಮೇಲುಕೋಟೆಯ ಪೂತಿನ ಬಯಲು ರಂಗಮಂದಿರದಲ್ಲಿ ಪ್ರತಿದಿನ 6 ಗಂಟೆಗೆ ನಾಟಕ ನಡೆಯಲಿದ್ದು, ಡಿಸೆಂಬರ್ 21ರಂದು ಬೆಂಗಳೂರಿನ ಕಲಾಮಾಧ್ಯಮ ರಂಗತಂಡ ಅಭಿನಯಿಸುವ ನನ್ನ ತೇಜಸ್ವಿ ನಾಟಕ, ಡಿಸೆಂಬರ್ 22ರಂದು ಶ್ರೀರಂಗಪಟ್ಟಣದ ಖ್ಯಾತ ಬಹುಭಾಷಾ ಚಿತ್ರನಟ ಪ್ರಕಾಶರ ನೇತೃತ್ವದ ನಿರ್ದಿಗಂತ ರಂಗತಂಡ ಅಭಿನಯಿಸುವ ಕೊಡಲ್ಲ ಅಂದ್ರೆ ಕೊಡಲ್ಲ ಹಾಗೂ ಡಿಸೆಂಬರ್ 23ರಂದು ಮೈಸೂರಿನ ನೇಪಥ್ಯ ರಂಗತಂಡ ಅಭಿನಯಿಸುವ ದೇವನೂರು ಮಹಾದೇವ ರಚನೆಯ ಒಡಲಾಡ ನಾಟಕಗಳು ಪ್ರದರ್ಶನ ನಡೆಯಲಿದೆ ಅಂತ ತಿಳಿಸಿದವರು, ಹೆಚ್ಚಿನ ಸಂಖ್ಯೆಯಲ್ಲಿ ರಂಗಾಸಕ್ತರು ಮತ್ತು ಪ್ರೇಕ್ಷಕರು ಪಾಲ್ಗೊಳ್ಳುವಂತೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಟ್ಟಣದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಕೂಡ ಆಯೋಜಿಸಿದ್ದು, ಪದವೀಧರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು. ಒಟ್ಟಿಗೆ ಸೇರಿಕೊಂಡು ಹೊಂಬಾಳೆ ನಾಟಕೋತ್ಸವ ಅಂತ ಡಿಸೆಂಬರ್ 21, 22, 23ನೇ ತಾರೀಕು ಮೇಲ್ಕೋಟೆಯಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. 3 ದಿನವೂ ನಾಟಕಗಳನ್ನು ಆಯೋಜನೆ ಮಾಡಿದ್ದಾರೆ. ರಂಗನಮನ ಅಂತ ಏನು ತಂದೆಯವರಂತ ಪೂಜ್ಯ ಕೆ.ಎಸ್. ಪುಟ್ಟಣ್ಣಯ್ಯ ಅವರಿಗೆ ನಾಟಕ ಅಂದರೆ ತುಂಬ ಇಷ್ಟ ಇತ್ತು. ಅದೇ ರೀತಿ ಈ 2 ಟ್ರಸ್ಟ್ ಅವರು ಸೇರಿಸಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಮೊದಲನೇ ದಿನ ನನ್ನ ತೇಜಸ್ವಿ ಅನ್ನೋ ಒಂದು ನಾಟಕ, 2ನೇ ದಿನ ಕೂಡಲ್ಲ ಅಂದರೆ ಕೂಡಲ್ಲ, ಕೊಡಲ್ಲ ಅಂದರೆ ಕೊಡಲ್ಲ, ಆಮೇಲೆ ಒಡಲಾಳ, ಈ 3 ನಾಟಕಗಳನ್ನು ಆಯೋಜನೆ ಮಾಡಿದ್ದಾರೆ. ನರಳಿ ಜ್ಞಾನೇಶ್ ಅವರು, ಹಸಿರು ಭೂಮಿ ಟ್ರಸ್ಟ್ ಅವರು ಮತ್ತು ದೃಶ್ಯ ಟ್ರಸ್ಟ್ ವತಿಯಿಂದ ಇಲ್ಲಿಗೆ ಹಲವಾರು ಜನರು ಗೆಸ್ಟ್ಗಳು ಬರ್ತಿದ್ದಾರೆ. TN ಸೀತಾರಾಮ್ ಅವರು ಮತ್ತು ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು, ಪ್ರೊಫೆಸರ್ ಕೃಷ್ಣೇಗೌಡರು, ಈ ಥರ ಹಲವಾರು ಗಣ್ಯ ವ್ಯಕ್ತಿಗಳು ಬಂದು ನಮ್ಮ ಏನು ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕ್ಕೆ ಒಪ್ಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಮೂಲಕ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಏನು 3 ನಾಟಕಗಳು ನಾಟಕೋತ್ಸವ ಏನು ಆಯೋಜನೆ ಮಾಡಿದ್ದಾರೆ, ಇದಕ್ಕೆ ಎಲ್ಲರೂ ದಯವಿಟ್ಟು ಭಾಗಿಯಾಗಬೇಕು ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ವಿವರವಾಗಿ ಜ್ಞಾನೇಶ್ ಅವರು ಏನಾದರೂ ಹೇಳಿದ್ರೆ ಹೇಳ್ತಾರೆ. 2ನೇದು ತಂದೆಯವರ ಹುಟ್ಟುಹಬ್ಬದ ದಿನ ಮತ್ತು ರಾಜ್ಯ ಏನು ಇದರದ್ದು ವಿಶ್ವ ರೈತ ದಿನಾಚರಣೆಯಿಂದ ದಿನದಂದು 23ನೇ ತಾರೀಕು ಒಂದು ಉದ್ಯೋಗ ಮೇಳನೂ ಆಯೋಜನೆ ಮಾಡಿದ್ವಿ. ಪಾಂಡವಪುರ ತಾಲೂಕಲ್ಲಿ TFSMS ಸಭಾಂಗಣದಲ್ಲಿ 23ನೇ ತಾರೀಕು. ಅವತ್ತು ಸುಮಾರು 45 ಸಂಸ್ಥೆಗಳು, ಎಲ್ಲ ಪ್ರೈವೇಟ್ ಸಂಸ್ಥೆಗಳು ಬರ್ತಾಯಿದ್ದಾರೆ. ಸುಮಾರು ಅವರು ಹೇಳಿರೋ ಪ್ರಕಾರ
500ಕ್ಕಿಂತ ಹೆಚ್ಚು ಜನರು ಎಲ್ಲ ITI ಮಾಡಿರೋಂಥವ್ರು, ಡಿಪ್ಲೊಮಾ ಮಾಡಿರೋಂಥವ್ರು, ಡಿಗ್ರಿ ಮಾಡಿರೋಂಥವ್ರು, ಅದ್ರ ಜೊತೆಗೆ BSc BA BCom ಡಿಗ್ರಿಗಳು, ಅದ್ರ ಜೊತೆಗೆ ಇಂಜಿನಿಯರಿಂಗ್ ಮಾಡಿರೋಂಥವ್ರು, ಈಗೆಲ್ಲ MBA ಮಾಡಿರೋಂಥವ್ರು, ಇವ್ರಿಗೆಲ್ಲರಿಗೂ ಅವಕಾಶಗಳಿದೆ ಅಂತ ಈ ಒಂದು ಕಾರ್ಯಕ್ರಮನ ರೂಪಿಸಿದ್ದೀವಿ. ನಿಮಗೆ ಗೊತ್ತಿರೋಂಥದ್ದು ನಿರುದ್ಯೋಗ ಸಮಸ್ಯೆ ಇದೆ, ಅದನ್ನು ಓಡಾಡ್ಸೋಕ್ಕೆ ಎಲ್ಲ ಥರ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ. ಇದ್ರ ಜೊತೆಗೆ ಇಲ್ಲೇ 1-2 ಸಂಸ್ಥೆಗಳು ಪಾಂಡವಪುರದಲ್ಲೇ ಆಫೀಸ್ನ ಸೆಟಪ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. 2 ಸಂಸ್ಥೆಗಳು ಈಗಾಗಲೇ ಏನು ಟೆಕ್ ಓರಿಯೆಂಟೆಡ್ ಕೆಲಸಗಳನ್ನು ಪಾಂಡವಪುರದಲ್ಲೇ ಶುರು ಮಾಡಿದ್ದಾರೆ. ಸೊ ಅವತ್ತು ಅಲ್ಲಿ ರಿಕ್ರೂಟ್ಮೆಂಟು ಅಲ್ಲೇ ಆಗುತ್ತೆ. ಈಗಾಗಲೇ 1 ರೌಂಡ್ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಒಂದು ಸಂಸ್ಥೆ ಇಲ್ಲಿ. ಸೊ ಅದೇ ಒಟ್ಟು ಸುಮಾರು ಈಗೊಂದು ಉದ್ಯೋಗ ಮೇಳ ಒಂದೇ ಒಂದು ಸಂಸ್ಥೆ ಬಂದು ಕರೆಸಿ ಮಾಡಿದ್ವಿ. ಅದರಲ್ಲಿ ಸುಮಾರು 51-52 ಜನ ಸೆಲೆಕ್ಟ್ ಆಗಿ ಹೋಗಿದ್ರು. ಸುಮಾರು 170 ಜನ ಬಂದಿದ್ದರು. ಅದರಲ್ಲಿ ಅಷ್ಟು ಜನ ಸೆಲೆಕ್ಟ್ ಮಾಡಿ ಕಳಿಸಿದ್ವಿ. ಅದ್ರ ಜೊತೆ ಅವರು ಬರ್ತಿದ್ದಾರೆ. ಅದ್ರ ಜೊತೆಗೆ ಇನ್ನು 500ಕ್ಕಿಂತ ಹೆಚ್ಚು ಜನರು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ವಿವಿಧ ಸಂಸ್ಥೆಗಳು ಎಲ್ಲಿ ಬೆಂಗಳೂರು ಮೈಸೂರು ಇಂದ ಬರ್ತಿದ್ದಾರೆ. ಅದ್ರ ಜೊತೆ ಅದರಲ್ಲಿ 2 ಸಂಸ್ಥೆ ಪಾಂಡವಪುರದಲ್ಲೇ ಕೆಲಸನ ಸುಮಾರು 150-200 ಜನಕ್ಕೆ ಕೆಲಸನ ಪಾಂಡವಪುರದಲ್ಲೇ ಕೊಡೋಕ್ಕೆ ಆಯೋಜನೆ ಮಾಡಿದ್ದೀವಿ. ಅದ್ರ ಜೊತೆ ಇದು ಏನು KDEM ಅಂತ ಇದೆ, ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಡಿಜಿಟಲ್ ಎಕಾನಮಿ ಏನಿದೆ ಅದನ್ನು ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ Tier 2, Tier 3, Tier 4 ಸಿಟಿಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂತ ಸರ್ಕಾರದ ಮಟ್ಟದಲ್ಲಿ KDEM ಅಂತ ಸಂಸ್ಥೆ, ಆ ಸಂಸ್ಥೆಯವ್ರ ಜೊತೆ ಕೆಲಸ ಮಾಡ್ತಾಯಿವಿ. ಆ ಸಂಸ್ಥೆ ಮೂಲಕ ಈ 2 ಸಂಸ್ಥೆಗಳು ಪಾಂಡವಪುರಕ್ಕೆ ಕರ್ಕೊಬರೋಕ್ಕೆ ಸಾಧ್ಯ ಆಯಿತು. ಇದರಿಂದ ಇನ್ನೂ ಹೆಚ್ಚು ನಮ್ಮ ಭಾಗಕ್ಕೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಎಲ್ಲ ಥರದ ಪ್ರಯತ್ನಗಳನ್ನು ಮಾಡ್ತಾಯಿವಿ. ಇದೊಂದು ಉದ್ಯೋಗ ಮೇಳ, ಆ ಭಾಗವಾಗಿ ಇದೊಂದು ಪ್ರಯತ್ನ ಅಷ್ಟೇ. ಗೋಷ್ಠಿಯಲ್ಲಿ ಗಿರೀಶ, ಸೋಮೇಗೌಡ, ಪೃಥ್ವಿ ಸೇರಿದಂತೆ ಇತರರಿದ್ದರು. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹತ್ರ ಸೂಪರ್ ಪವರ್ ಶಕ್ತಿ ಇದೆ. ಯಾವ ಕಾರ್ಖಾನೆ ತರ್ತೀರ ಹೇಳಿ, ಜಾಗ ನಾವೇ ಕೊಡ್ತೇವೆ ಅಂತ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಗೌಡ ಗಣಿಗ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಎಚ್ಡಿಕೆ ಬಹಿರಂಗ ಸವಾಲು ಹಾಕಿದ ಗಣಿಗ ರವಿಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರ ಸಚಿವ ಎಚ್ಡಿಕೆ ರವರು ಟ್ರಾಮಾ ಕೇರ್ ಸೆಂಟರ್ಗೆ ಜಾಗ ಕೊಡಿ ಅಂತ ಡಿಸಿಗೆ ಪತ್ರ ಬರೆದಿದ್ದಾರೆ. ಸ್ವಾಗತ ಕೋರ್ತೇನೆ. ಇದು ಸುಮಲತಾ MP ಆಗಿದ್ದಾಗ ಬಂದಂತಹ ಕಾರ್ಯಕ್ರಮ. ಮಂಡ್ಯದ ಆಸ್ಪತ್ರೆಯ ಪಕ್ಕದಲ್ಲಿ ಜಾಗ ಕೊಡಲು ಸಿದ್ಧ ಇದ್ದೇವೆ. ಕೇಂದ್ರ ಸರ್ಕಾರ ಖಂಡಿತ ಇದಕ್ಕೆ ಒಪ್ಪಲಿಲ್ಲ. 108 ಸಬೂಬು ಕೇಳಿ ಸ್ಟಾಪ್ ಮಾಡಿದರು. ನಮ್ಮ ಪ್ರಭಾವಿ ಕೇಂದ್ರ ಸಚಿವ ಎಚ್ಡಿಕೆ ಅವರು ಜಾಗ ಕೇಳಿದ್ದಾರೆ. ಕಳೆದ KDP ಸಭೆಯಲ್ಲಿ ಟ್ರಾಮಾ ಕೇರ್ ಸೆಂಟರನ್ನು ಮದ್ದೂರಿಗೆ ಶಾಸಕರು ಕೇಳಿದರು. ಸಚಿವ ಚಿರೂರು ಕೂಡ ಒಪ್ಪಿಗೆ ಸೂಚಿಸಿದರು. ಆದರೆ ಕೇಂದ್ರ ಸಚಿವರು ಮದ್ದೂರಿಗೆ ನಿರಾಕರಿಸಿದರೆ ನಾವು ಜಾಗ ಕೊಡಲು ರೆಡಿ ಇದ್ದೇವೆ ಅಂತ ಹೇಳಿದರು. ಟ್ರಾಮಾ ಕೇರ್ ಸೆಂಟರ್ಗೆ DHO ಕಚೇರಿ ಜಾಗದಲ್ಲಿ ನಾವು ಜಾಗ ಕೊಡ್ತೇವೆ. ಕೇಂದ್ರ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಕೂಡಲೇ ಟ್ರಾಮಾ ಕೇರ್ ಸೆಂಟರ್ ಮಾಡಲಿ. ಕುಮಾರಸ್ವಾಮಿ ಅವರ ಎದುರೇ ಇಂಡಸ್ಟ್ರಿಗೆ ಜಾಗ ಗುರುತಿಸಿರುವ ಬಗ್ಗೆ ಕೇಳಿದ್ದೇನೆ. ಇದು ಹಿಟ್ ಅಂಡ್ ರನ್ ಆಗಬಾರದು. ಹೊಸ ಶುಗರ್ ಫ್ಯಾಕ್ಟರಿ ಮಾಡಲು ಜಾಗ ಗುರುತಿಸಲಾಗಿದೆ ಅಂತ ಹೇಳಿದರು. ಕುಮಾರಣ್ಣ ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು. ಅವರು ಚಿಟಿಕೆ ಹೊಡೆದರೆ ಕಂಪನಿಗಳು ಬರೋದಕ್ಕೆ ರೆಡಿ ಇದ್ದಾವೆ. ನಾನು ಕುಮಾರಣ್ಣ ಬಗ್ಗೆ ವ್ಯಂಗ್ಯ ಮಾಡಲ್ಲ. ಮಂಡ್ಯದ ನಿರುದ್ಯೋಗ ಯುವಕರ ಕಾಳಜಿಯಿಂದ ಕೇಳ್ತಿದ್ದೇನೆ. ಟ್ರಾಮಾ ಕೇರ್ಗೆ ನಾನೇ ಖುದ್ದು ಪತ್ರ ಬರೆದಿದ್ದೇನೆ ಅಂತ ಗಣಿಗ ಹೇಳಿದರು. ಇವತ್ತು ಏನಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರು, ನಮ್ಮ ಮಾನ್ಯ ಉಕ್ಕು ಮತ್ತು ಗಣಿ ಸಚಿವರು, ನಮ್ಮ ಸಂಸದರು ಒಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಟ್ರಾಮಾ ಕೇರ್ ಸೆಂಟ್ರು ಮಾಡೋದಕ್ಕೆ ಜಾಗ ಕೊಡಿ ಅಂತ ಅವರು ಗೆದ್ದ 1.5 ವರ್ಷಗಳಾದ ನಂತರ ಕೇಳಿದ್ದಾರೆ. ಸ್ವಾಗತವನ್ನು ಮಾಡ್ತೀವಿ. ಇದು ಕಳೆದ ಸುಮಲತಾ ಅವರು MP ಆಗಿದ್ದಾಗಲೇ ಬಂದಂತಹ ಒಂದು ಕಾರ್ಯಕ್ರಮ. ಅದನ್ನು ನಮ್ಮ ಮಂಡ್ಯ ನಗರದಲ್ಲಿ ಮಾಡಬೇಕು, ಆಸ್ಪತ್ರೆ ಅಕ್ಕಪಕ್ಕದಲ್ಲೇ ಮಾಡಬೇಕು ಅಂತ ಆಯಿತು. ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ವಿ. ಆದರೆ ಕೇಂದ್ರ ಸರ್ಕಾರ ಕುಂಡ್ತಾ ತೆವಳ್ತಾ ಹೋದ ಬಾರಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೊಡಲು ಒಪ್ಪಲಿಲ್ಲ. ಅವರು 108 ಸಬೂಬುಗಳನ್ನು ಹೇಳ್ತಾಯಿದ್ರು. ಬಟ್ ಈಗ ನಮ್ಮ ಪ್ರಭಾವಿ ಕೇಂದ್ರ ಸಚಿವರು ತೊಗೊಂಡು ಬರ್ತಾಯಿದ್ದೀವಿ, ಆಗಿರೋದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತೀವಿ, ಜಾಗ ಕೊಡಿ ಅಂತ ಕೇಳಿದ್ದಾರೆ. ಈ ಮಧ್ಯೆ ಕಳೆದ ನಮ್ಮ KDP ಮೀಟಿಂಗ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ನಮ್ಮೆಲ್ಲ ಶಾಸಕರನ್ನು ಟ್ರಾಮಾ ಕೇರ್ ಸೆಂಟ್ರ್ ಮಾಡೋದಕ್ಕೆ ಎಲ್ಲಿ ಮಾಡೋದು ಅಂತ ಚರ್ಚೆ ಆದಾಗ ನಮ್ಮ ಸ್ನೇಹಿತರಾದಂಥ ಮದ್ದೂರು ಉದಯರವರು ಎಲ್ಲ ಮಂಡ್ಯ ಸಿಟಿಗೆ ಮಾಡ್ಕೋತೀರಿ, ಅಧಿಕಾರ ವಿಕೇಂದ್ರೀಕರಣ ಆಗಲಿ,
ನಮ್ಮ ಮದ್ದೂರಿಗೆ ಟ್ರಾಮಾ ಕೇರ್ ಸೆಂಟ್ರ್ ಕೊಡಿ, ನನ್ನ ಜಾಗ ಇದೆ ಕೊಡ್ತೀವಿ ಅಂತ ಅವರು ಪ್ರಸ್ತಾವನೆಯನ್ನು ಹೇಳಿದರು. ಅದಕ್ಕೆ ಉಸ್ತುವಾರಿ ಸಚಿವರು ಕೂಡ ಆಯಿತು, ಟ್ರಾಮಾ ಕೇರ್ ಸೆಂಟ್ರ್ ಹೈವೇಗ ಎಲ್ಲ ಎರಡು ಹತ್ರ ಇದೆ, ಆಯಿತು ಎಲ್ಲ ಮಂಡ್ಯ ಸಿಟಿಗೆ ಬೇಡ ಮದ್ದೂರಿಗೆ ಕೊಡೋಣ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರು. ಈಗ ಮತ್ತೆ MP ಅವ್ರು ಕೇಳಿರೋದ್ರಿಂದ ಅವರು ಮತ್ತೆ ಮದ್ದೂರಲ್ಲಿ ಮಾಡೋದು ಬೇಡ ಮಂಡ್ಯದಲ್ಲೇ ಮಾಡಬೇಕು ಅಂತ ಏನಾದರೂ ಮುಂದಕ್ಕೆ ಕೇಳಿಬಿಟ್ರೆ ನಾನು ಜಾಗ ಕೊಡೋಕ್ಕೆ ರೆಡಿ ಇದ್ದೀನಿ. ಅವ್ರಿಗೂ ಲೆಟ್ರ್ ಬರ್ತಿದ್ದೀನಿ. ಈಗ ತಮಿಳ್ ಕಾಲೋನಿ ಇರೋವಂಥ ಜಾಗದಲ್ಲಿ ಕೊಡಬೇಕು ಅಂತಿತ್ತು, ಆದರೆ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯದಲ್ಲಿ ಅದು ಯಾವಾಗ ಮುಗೀತದೆ ಅಂತೇಳಿ ನ್ಯಾಯಾಲಯನ ತೋರಿಸಿ ಎಸ್ಕೇಪ್ ಆಗೋಕ್ಕೆ ನಾವು ರೆಡಿ ಇಲ್ಲ. ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ. ಆಸ್ಪತ್ರೆ ಎದುರುಗಡೆ DHO ಕಚೇರಿ ಇದೆ, ಅದು ಹಳೆ ಕಚೇರಿ, ಅದನ್ನು ಡೆಮಾಲಿಷನ್ ಮಾಡಿ ಅದು 2 ಎಕರೆ ಜಾಗ ಇದೆ. ಇವರು ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮಾಡಿದ್ರೆ ಮೇಲ್ಗಡೆ 1 ಫ್ಲೋರ್ DHO ಆಫೀಸ್ಗೆ ಜಾಗ ಕೊಡೋಣ. ಇಲ್ಲಾಂದರೆ JSO ಆಫೀಸ್ನ ಅದೇನು ಆಡಳಿತಾತ್ಮಕ ಕಚೇರಿಯನ್ನು ಅಲ್ಲೇ ಇರಬೇಕು ಅಂತ ಏನಿಲ್ಲ, ಬೇರೆ ಕಡೆ ನಾವು ಜಾಗ ಕೊಡೋಕ್ಕೆ ಶಿಫ್ಟ್ ಮಾಡೋಣ. ಇಲ್ಲ ಅಂದರೆ ಅಲ್ಲೇ ಬಹುಮಾಡಿ ಕಟ್ಟಡ ಕೊಟ್ಟು ಮಾಡೋದಕ್ಕೆ ರೆಡಿ ಇದ್ದೀವಿ. ಈಗ ನಾನು ಉಸ್ತುವಾರಿ ಇದು ನಮ್ಮ ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಅಧಿಕೃತ ಕಾಗದ ಬರೀತಾ ಇದ್ದೀನಿ, ನಮ್ಮ ಉಸ್ತುವಾರಿ ಸಚಿವರಿಗೂ ಬರೆದಿದ್ದೀನಿ, ಮತ್ತು DC ಅವ್ರಿಗೂ ಜಾಗ ಕೊಡ್ತೀವಿ ಅಂತೇಳಿ ನೀವು ಪ್ರಸ್ತಾವನೆಯನ್ನು ಕೊಡಿ ಅಂತ ಮಾಡಿದ್ದೀವಿ. ಧನ್ಯವಾದಗಳು ಕುಮಾರಸ್ವಾಮಿಯವರು ಇಷ್ಟು ಜಾಗ ಕೇಳಿದ್ದಾರೆ. ನಾವು ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ. ಕೂಡಲೇ ಟ್ರಾಮಾ ಕೇರ್ ಸೆಂಟ್ರನ್ನ ಸ್ಥಾಪನೆ ಮಾಡಲಿ. ನಾನು ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲೇ ನಾನು ಬಸರಾಳ್ನಲ್ಲಿ ಮತ್ತು ಉಮ್ಡಳ್ಳಿಯಲ್ಲಿ ಜಾಗ ಕೊಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದೆ. ಜಾಗನ ಐಡೆಂಟಿಫೈ ಮಾಡಿದ್ದೀವಿ. ನಾನು ಗೆದ್ದಂಥ ಸಂದರ್ಭದಲ್ಲೇ ನಾನು ತಹಸೀಲ್ದಾರೆಲ್ಲ ಹೋಗಿ ಆ ಜಾಗವನ್ನು ನೋಡಿ ಬಂದಿದ್ದೀನಿ. ಹೊಸ ಶುಗರ್ ಫ್ಯಾಕ್ಟ್ರಿ ಮಾಡಬೇಕು ಅಂತೇಳಿ ಉಮ್ಡಳ್ಳಿ ಹತ್ರನೂ ನಾನು ತಹಸೀಲ್ದಾರು AC DC ಎಲ್ಲರೂ ಹೋಗಿ ಆ ಜಾಗ ನೋಡಿ ಬಂದಿದ್ದೀವಿ. ಹೇಳ್ದವನು ನಾನು ಮತ್ತೆ ಅದನ್ನು ಕೇಳಲೇ ಇಲ್ಲ. ಅವರೇ ಮಾರನೆಗೆ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಯಾವುದೋ ಅರಣ್ಯ, ನಮ್ಮ ಶಾಸಕರು ಹೇಳ್ತಾರೆ ಯಾವುದೋ ಅರಣ್ಯ ರೀ, ನಿಮ್ಗೇನು ಗೊತ್ತು, ನಮ್ಮನ್ನು ಕೇಳಬೇಕಲ್ಲ. ಈಗ ಅವ್ರು ಬಿಡಿ, ಅವರು ದೊಡ್ಡವರು, ಅವ್ರ PAಗಳ ಹತ್ರ ಫೋನ್ ಮಾಡ್ತೀನಿ, ನೀವು ಜಾಗ ಕೊಡ್ತೀನಿ ಅಂದ್ರಲ್ಲ, ಎಲ್ಲಿ ಕೊಡ್ತೀನಿ ಅಂದರೆ ನಾನು ಸ್ಕೆಚ್ಚು ಪ್ಲ್ಯಾನು ಅದ್ರ ಪ್ರಕಾರ ನಾವು ಇಂಥ ಕಡೆ ಜಾಗ ಇದೆ, ಯಾವ ಕಾರ್ಖಾನೆ ತತ್ತೀರಾ ಅಂತ ನಾವು ಕೇಳ್ತಿದ್ವಿ. ಸುಮ್ಮನೆ ನೀವು ಅಲ್ಲಿ ಕೇಳೋದು, ತಿರುಗಿ ಪ್ರೆಸ್ಗೆ ಹೋಗೋದು. ಅರಣ್ಯ ಅಂತ ಯಾರು ಹೇಳಿದವರು? ಬಸರಾಳನ್ನ ಬಾಳೆನಹಳ್ಳಿ ಸರ್ವೆ ನಂಬರಲ್ಲಿ ಅರಣ್ಯ ಅಂತ ಯಾರು ಹೇಳಿದವರು? ನೀವು ಇಂಥ ಫ್ಯಾಕ್ಟ್ರಿ ತತ್ತೀನಿ ಅಂತ ಹೇಳಿದ್ರೆ ಇನ್ಫೋಸಿಸ್ ತರ್ತೀವಿ, ವಿಪ್ರೋ ತರ್ತೀವಿ, ಇಲ್ಲ ಇದ್ಯಾವುದೋ ಗಣಿ ತರ್ತೀವಿ, ಇನ್ನೊಂದು ಯಾವುದೋ ಬಸ್ ತಯಾರು ಮಾಡೋದು ತರ್ತೀವಿ, ಇಲ್ಲ ಕಬ್ಬಣ ತರ್ತೀವಿ, ಮಿಷಿನ್ ತಯಾರು ಮಾಡ್ತೀವಿ ಅಂದರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಅಕ್ವಿಜೇಷನು ಮಾಡಿಕೊಡ್ತೀವಿ. ಅಲ್ಲೆಲ್ಲ ಬರಗಾಲ ಇದೆ. ನಮ್ಮ ಸರ್ಕಾರಿ ಜಾಗ 100 ಎಕರೆ ಇದೆ, ಇನ್ನು 500 ಎಕರೆವರೆಗೂ ಅಕ್ವಿಜೇಷನ್ ಮಾಡ್ಬೋದು. ಅಕ್ವಿಜೇಷನ್ ಮಾಡಿಕೊಡ್ತೀವಿ. ನೀವು ಇಂಥ ಫ್ಯಾಕ್ಟ್ರಿ ತರ್ತೀವಿ ಅಂತ ಅಪ್ಲಿಕೇಶನ್ ಹಾಕಬೇಕಲ್ಲ. ನಾವು ಇಂಥ ಫ್ಯಾಕ್ಟ್ರಿ ಕರ್ನಾಟಕದ ಬಸರಾಳ್ನಲ್ಲಿ, ಕರ್ನಾಟಕದ ಮಂಡ್ಯದ ಹೊರವಲಯದಲ್ಲಿ ಸ್ಥಾಪನೆ ಮಾಡೋಕ್ಕೆ ರೆಡಿ ಇದ್ದೀವಿ. ಈಗ ಸಿಂಗಲ್ ವಿಂಡೋದ ಅಂತ ತೆಗಿತಾರೆ ಸರ್ಕಾರ. ಆ ಸಿಂಗಲ್ ವಿಂಡೋದಲ್ಲಿ ಯಾರಿಗೆ ಕಾರ್ಖಾನೆ ನಿರ್ಮಿಸೋಕ್ಕೆ ಆಸಕ್ತಿ ಇದೆ ಆ ಕಂಪನಿಯವರು, ಅವನು ಟ್ರಂಪರ್ ಆಗಿರ್ಬೋದು, ಕಟ್ಟ ಕಡೆಯ ಎಕ್ಸಿಡ್ ಬ್ಯಾಟ್ರಿ ಓನರ್ ಆಗಿರ್ಬೋದು, ಅಪ್ಲಿಕೇಶನ್ ಹಾಕ್ತಾರೆ. ನಾವು ನಿಮ್ಮ ಕರ್ನಾಟಕದಲ್ಲಿ ಈ ಥರ ಫ್ಯಾಕ್ಟ್ರಿ ಸ್ಥಾಪನೆ ಮಾಡೋಕ್ಕೆ ರೆಡಿ ಇದ್ದೀವಿ, ನಿಮ್ಮ KDBಯಿಂದ ನಿಮ್ಮ XXXXX ಇಂಥ ಕಡೆಯಿಂದ ಬೆಂಗಳೂರಲ್ಲೇ ಕೊಡಿ, ಹುಬ್ಳೀಲಿ ಕೊಡಿ, ಬೀದರಲ್ಲಿ ಕೊಡಿ, ಮಂಡ್ಯದಲ್ಲಿ ಕೊಡಿ ಅಂತ ಅವ್ರು ಅಪ್ಲಿಕೇಶನ್ ಹಾಕ್ತಾರೆ. ಅಂಥವ್ರಿಗೆ ಜಾಗ ಕೊಡೋದು ಇವತ್ತಿನವರೆಗೂ ಕಾನೂನು ಮತ್ತು ಪದ್ಧತಿ. ಇಲ್ಲಾಂದರೆ ನಮ್ಮವರೇ ರೋಡ್ ಶೋಗಳು ಮಾಡ್ತಾರೆ. ಮೊನ್ನೆ ನಮ್ಮ ಕೈಗಾರಿಕಾ ಸಚಿವರು ಫ್ರಾನ್ಸಲ್ಲಿ ಮಾಡಿದ್ರು, ಇವರು ಇದರಲ್ಲಿ ಜಪಾನಲ್ಲಿ ಮಾಡಿದ್ರು. ನಮ್ಮಲ್ಲಿ ಜಾಗ ಕೊಡೋಕ್ಕೆ ರೆಡಿ ಇದ್ದೀವಿ, ಬನ್ನಿ ಫ್ಯಾಕ್ಟ್ರಿ ಸ್ಥಾಪನೆ ಮಾಡಿ. ಆ ಥರದ್ದು ಏನಾದರೂ ಒಂದು ಆಗಬೇಕಲ್ಲ. ಇವತ್ತು ಕುಮಾರಣ್ಣನ ಹತ್ರ ಸೂಪರ್ ಪವರ್ ಶಕ್ತಿ ಇದೆ. ಕುಮಾರಣ್ಣ ಇವತ್ತು ದೇಶದ ಬೃಹತ್ ಮತ್ತು ಉಕ್ಕು ಕೈಗಾರಿಕಾ ಸಚಿವರು. ಅವರು ಚಿಟಕಿ ಹೊಡೆದ್ರೆ ಕಂಪನಿಗಳು ಬರೋಕ್ಕೆ ರೆಡಿ ಇವೆ. ಅವರಿಂದ ನಮ್ಮ ಒಂದಷ್ಟು ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಅದಕ್ಕೆ ನಾನು ಇದು ಚಾಲೆಂಜ್ ಅಲ್ಲ, ಇಲ್ಲ ನಾವೇನು ಅವ್ರಿಗೆ ವ್ಯಂಗ್ಯವಾಗಿ ಮಾತಾಡ್ತಿಲ್ಲ. ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. 100 ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ. ನಿಮಗೆ ಯಾವ ಅಧಿಕಾರಿ, ನಿಮ್ಮ ಕಾರ್ಯಕರ್ತರ, ಇಲ್ಲ ನೀವು ಯಾರು ನಿಮಗೆ ಅದು ಅರಣ್ಯ ಅಂತ ನಮಗೆ ಸ್ಲೈಡ್ ಮಾಡಿರ್ಬೋದು. ವಿದ್ಯುತ್ ಕಾಮಗಾರಿ ನಡೆಯುತ್ತಿದ್ದ ವೇಳೆ ವಿದ್ಯುತ್ ತಗುಲಿ ಕಾರ್ಮಿಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆಯೊಂದು ಮಳವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಬಳಿ ಜರುಗಿದೆ. HD ಕೋಟೆ ತಾಲೂಕು ಐರಿಜೆ ಗ್ರಾಮದ ವಾಸಿ 25 ವರ್ಷದ ನಂದೀಶ್ ಎಂಬಾತನೇ ಮೃತಪಟ್ಟ ದುರ್ದೈವಿ ಅಂತ ಗೊತ್ತಾಗಿದೆ. ಚೆಸ್ಕಾಂನ ಗ್ರಾಮ ಯೋಜನೆಯಡಿ ಕಲ್ಕುಣಿ ಗ್ರಾಮದ ಬಳಿಯ ಚಿಕ್ಕ ಕಲ್ಕುಣಿ ರಸ್ತೆಯಲ್ಲಿ ಗುರುವಾರ ಸಂಜೆ 6:30 ಸಮಯದಲ್ಲಿ ಗುತ್ತಿಗೆದಾರರ ಮೂಲಕ ಹಳೆ ವಿದ್ಯುತ್ ವೈರ್ಗಳ
ಬದಲಾವಣೆ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಈ ಅವಘಡ ಸಂಭವಿಸಿದೆ ಅಂತ ಗೊತ್ತಾಗಿದೆ. ವಿದ್ಯುತ್ ಕಂಬವನ್ನು ಏರಿ ತಂತಿಯನ್ನು ಬದಲಾಯಿಸುವ ವೇಳೆ ಗುತ್ತಿಗೆದಾರನ ಕಡೆಯ ಕಾರ್ಮಿಕ ನಂದೀಶ್ಗೆ ಏಕಾಏಕಿ ವಿದ್ಯುತ್ ತಗುಲಿ ಕಂಬದಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದರಿಂದ ಗೊತ್ತಾಗಿದೆ. ಶವವನ್ನು ಮಳವಳ್ಳಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ಸಾಗಿಸಲಾಗಿದೆ. ಮೃತನ ವಾರಸುದಾರರು ಬಂದು ದೂರು ನೀಡಿದ ನಂತರ ಪ್ರಕರಣ ದಾಖಲಿಸಲಾಗುವುದು ಅಂತ ಪೊಲೀಸರು ತಿಳಿಸಿದ್ದಾರೆ. ಮದ್ದೂರಿನ ಕೀರ್ತಿನಾ ಟ್ರಸ್ಟ್ ಆರ್ಕೆ ಇನ್ಸ್ಟಿಟ್ಯೂಟ್ ಆಫ್ ಕೆ ಪ್ರಥಮ ದರ್ಜೆ ಕಾಲೇಜು ಕೆ ವನ್ಲೆಗೆರೆ ಹಾಗೂ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಆಶ್ರಯದಲ್ಲಿ ಆರ್ಕೆ ಕಾಲೇಜಿನಲ್ಲಿ ನಡೆದ 2 ದಿನಗಳ ರಾಜ್ಯಮಟ್ಟದ ಬಹುರೂಪಿ ಗಾಂಧಿ ಹಾಗೂ ಗಾಂಧೀಜಿಯವರ ಬಹುಮುಖಿ ವ್ಯಕ್ತಿತ್ವ ಚಿಂತನೆಗಳ ಪ್ರಸ್ತುತ ವಿಚಾರ ಸಂಕಿರಣ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ನಾಡೋಜ ಡಾಕ್ಟರ್ ಉಡಯಪಿ ಕೃಷ್ಣ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗಾಂಧಿಯವರು ಸಾಯುವ ಮುನ್ನ ಹರಿಜನ ಪತ್ರಿಕೆ ಒಂದರಲ್ಲಿ ತಾವೇ ಬರೆದಿದ್ದಾರೆ, ಸಾಮಾಜಿಕ, ನೈತಿಕ, ಆರ್ಥಿಕವಾಗಿ ನಾವು ಮುಂದುವರೆದರೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ರಾಜಕೀಯ ಸ್ವಾತಂತ್ರ್ಯದಿಂದ ನಮಗೆ ಸ್ವಾತಂತ್ರ್ಯ ಬರುವುದಿಲ್ಲ ಅಂತ ತಿಳಿಸಿದ್ದಾರೆ ಅಂತ ಹೇಳಿದರು. ಗಾಂಧಿಯನ್ನು ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಗಾಂಧೀಜಿಯ ಪ್ರಸ್ತುತಿ ಅರ್ಥವಾಗುತ್ತದೆ. ಗಾಂಧಿಯನ್ನು ಅರ್ಥ ಮಾಡಿಕೊಳ್ಳದ ಹೊರತು ಅವರ ಪ್ರಸ್ತುತತೆ ಯಾರಿಗೂ ತಿಳಿಯುವುದಿಲ್ಲ. ವಿಶ್ವ ಇಂದು ಗಾಂಧಿಯನ್ನು ಪೂಜ್ಯ ಭಾವದಿಂದ ನೋಡ್ತಿದೆ ಹಾಗೂ ಹಲವು ರಾಷ್ಟ್ರಗಳು ತಮ್ಮ ಪಠ್ಯಪುಸ್ತಕದಲ್ಲಿ ಗಾಂಧೀಜಿಯವರ ಬಗ್ಗೆ ವಿವರಗಳನ್ನು ಪಠ್ಯಪುಸ್ತಕಗಳಲ್ಲಿ ಯುವಜನರಿಗೆ ತಿಳಿಸುವ ಕೆಲಸ ಮಾಡ್ತಿದೆ ಅಂತ ಅವರು ವಿವರಿಸಿದರು. ಗ್ರಾಮೀಣ ಭಾರತ ಮುಂದುವರೆದರೆ ದೇಶ ಮುಂದುವರಿಯುವ ಸಾಧ್ಯವಿಲ್ಲ ಎಂದು ಗಾಂಧೀಜಿಯವರು ಹೇಳಿದ್ದಾರೆ ಅಂತ ಅವರು ತಿಳಿಸಿದರು. ಭಗವಂತನ ಸಾಮ್ರಾಜ್ಯದಿಂದ ಬಂದಿದ್ದು ಅನ್ನುವಂಥದ್ದು ನಾವೆಲ್ಲರೂ ಕೂಡ ನಂಬ್ಕೊಂಡಿರುವಂಥದ್ದು. ಗಾಂಧೀಜಿಯವರ ಯಾವುದೇ ಕಾರ್ಯಕ್ರಮ ಆಗಲಿ ಭಜನೆಗಳಿಲ್ಲದೆ ಕಾರ್ಯಕ್ರಮ ನಡೀತಿರ್ಲಿಲ್ಲ. ಒಂದು. ಎರಡನೇದು, ಈ ದೇಶದ ಅಧ್ಯಾತ್ಮದಲ್ಲಿ ಅಪಾರವಾದ ನಂಬಿಕೆ ಇಟ್ಟಂತವರು ಗಾಂಧಿ. ನೋಡಿ, ಗಾಂಧಿಯವರೇನಂಥ ಸ್ಫುರದ್ರೂಪಿ ಅಲ್ಲ, ಅಂಥ ವಾಗ್ಮಿ ಅಲ್ಲ. ಆದರೆ ಅವ್ರು ಓದಡೆಯಲ್ಲೆಲ್ಲ ಲಕ್ಷಾಂತರ ಜನ ಸೇರ್ತಾ ಇದ್ರು. ಗಾಂಧೀಜಿಯವರು ಆಡ್ತಿದ್ದ ಭಾಷೆ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ. ಆದರೂ ಕೂಡ ಕಡೆ ಇಡೀ ಭಾರತದಲ್ಲಿ ಮುಗ್ಧ ಭಾರತೀಯರೆಲ್ಲರೂ ಕೂಡ ಗಾಂಧೀಜಿಯವ್ರಿಗೆ ಆಕರ್ಷಿತರಾಗಿ ಬರ್ತಾ ಇದ್ರು. ಕಾರಣ ಇಷ್ಟೇ, ಗಾಂಧೀಜಿಯವರಲ್ಲಿದ್ದಂಥ ಆ ಒಂದು ಆಧ್ಯಾತ್ಮ ಶಕ್ತಿ. ಯಾವುದು ಆಧ್ಯಾತ್ಮಿಕ ಶಕ್ತಿ ಅಂತಂದ್ರೆ, ಈ ದೇಶದ ಸಂಸ್ಕೃತಿ ಪರಂಪರೆ ನಂಬಿಕೊಂಡು ಬಂದಂಥ ಸತ್ಯ ಮತ್ತು ಅಹಿಂಸೆ, ಈ 2 ತತ್ವವನ್ನ ಗಾಂಧೀಜಿಯವರು ಹೇಳ್ತಾರೆ. ಈ 2 ತತ್ವಗಳು ಈ ದೇಶದ ಗುಡ್ಡಗಾಡುಗಳನ್ನಷ್ಟು ಹಳೆಯದು, ಇದನ್ನ ನಾನೇನು ಹೊಸದಾಗಿ ಕಂಡುಹಿಡಿದಿದ್ದಲ್ಲ ಅಂತ. ಈ ಸತ್ಯ ಮತ್ತು ಅಹಿಂಸೆಯ ಈ ತತ್ವವನ್ನ ಅವರು ತಮ್ಮ ಬದುಕಿನಲ್ಲಿ ಅದನ್ನು ರೂಢಿಸಿಕೊಂಡು ತಮ್ಮ ಎಲ್ಲ ಹೋರಾಟಗಳಲ್ಲಿ, ಚಳವಳಿಗಳಲ್ಲಿ ಅದನ್ನ ಕಾರ್ಯರೂಪಕ್ಕೆ ತಂದದ್ದರ ಪರಿಣಾಮ ನಮಗೆ ಗಾಂಧಿ ಒಂದು ಮಹಾತ್ಮನಾಗಿ ಕಂಗೊಳಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಗಾಂಧೀಜಿಯವರು ಎಲ್ಲ ಪ್ರಾರ್ಥನೆ ಸಭೆಗಳು ಕೆಲಸಗಳು ಆಗ್ಬಾರ್ದು. ಪ್ರಾಕ್ಟಿಕಲ್ ಆಗಿ ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ಪ್ರಾಕ್ಟಿಕಲ್ ಆಗಿ ನಾವು ಕೆಲಸ ಮಾಡಬೇಕು. ಅನೇಕ ತಜ್ಞರು ಅನೇಕ ಗಾಂಧಿ ತತ್ವದ ಬಗ್ಗೆ, ಗಾಂಧಿ ಆದರ್ಶದ ಬಗ್ಗೆ ತಿಳ್ಕೊಂಡಿದ್ದ ಮಹಾನ್ ವ್ಯಕ್ತಿಗಳು ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ನೀವು ಏನು ಮಾಡಬೇಕು, ಅಟ್ಲೀಸ್ಟ್ ಆ ತತ್ವ ಆದರ್ಶದಲ್ಲಾದ್ರೂ 1% ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಬೇಕು. ಆ ಪ್ರಾಕ್ಟಿಕಲ್ ಆಗಿ ಜೀವನ ಮಾಡಿದಾಗ ಅದೇ ನೀವು ನಮ್ಮ ಮಹಾತ್ಮ ಗಾಂಧೀಜಿಯವರ ಆದರ್ಶ ತತ್ವ ಒಂದು ಸಣ್ಣ ಅಲ್ಪ ಕಾಣಿಕೆಯನ್ನು ತಲುಪಿಸ್ದಂಗಾಗುತ್ತೆ. ಏನೋ ಹೇಳ್ಕೊಳ್ತಾರೆ. ಈ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಮರಿತಿಬ್ಬೇಗೌಡ, ಆರ್ಕೆ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಬಿ ರಾಮಕೃಷ್ಣ, ವ್ಯವಸ್ಥಾಪಕ ನಿರ್ದೇಶಕ ವಿನಯ ರಾಮಕೃಷ್ಣ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸತೀಶ್ ಬಾಬು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಬದ್ಧತೆಯಿಂದ ಕೆಲಸ ಮಾಡುತ್ತಾ ಬಂದಿದೆ ಅಂತ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ತಿಳಿಸಿದರು. ಕೇರ್ಪೇಟೆ ಪಟ್ಟಣದ ಜಯನಗರ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಸಭಾಂಗಣದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣೆ ಮತ್ತು ನೇತ್ರ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಗ್ರಾಮೀಣ ಫಲಾನುಭವಿಗಳಿಗೆ ಕನ್ನಡಕಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದು ಚುನಾಯಿತ ಸರ್ಕಾರ ಮಾಡಲಾಗಿದ್ದ ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗದ ಕೆಲಸ ಕಾರ್ಯಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪೂಜ್ಯ ಕಾಮಂದರು ಬದ್ಧತೆಯಿಂದ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು. ಬಿಸಿ ಟ್ರಸ್ಟ್ ವತಿಯಿಂದ ನಿರಂತರವಾದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಲವಾರು ಜನ ಉಲ್ಲೇಖ ಮಾಡಿದ್ರು. ಇವಾಗ ನಮ್ಮ ಊರು ನಮ್ಮ ಕೆರೆ ಅನ್ನೋ ಮುಖಾಂತರ ಒಂದು ಕೆರೆಗಳನ್ನು ಅಭಿವೃದ್ಧಿ ಪಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷ ಒಬ್ಬ ನಿರ್ಗತಿಕರಿಗೆ 1.5 ಲಕ್ಷ ಅಂದಾಜು ವೆಚ್ಚದವರೆಗೆ ಒಂದು ವಾತ್ಸಲ್ಯ ಯೋಜನೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದು ಈ ವರ್ಷದಿಂದ
ಪ್ರತಿ ಯೋಜನೆಗೆ ಪ್ರತಿ ವರ್ಷಕ್ಕೆ 2 ಅನುದಾನಗಳನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ಕೂಡ ನಮ್ಮ ಜಿಲ್ಲಾ ನಿರ್ದೇಶಕರು ಕೂಡ ಹೇಳಿದ್ರು. ಹಲವಾರು ಕಾರ್ಯಕ್ರಮಗಳು ನಮ್ಮ ಕೈಯಲ್ಲಿ ಹೇಳಕ್ ಆಗದೆ ಇರೋಷ್ಟು ಶಿಷ್ಯ ವೇತನ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ITI, ಡಿಪ್ಲೊಮೊ, ಇಂಜಿನಿಯರಿಂಗು, ಮೆಡಿಕಲ್ಲು, ವೃತ್ತಿಪರ ಕೋರ್ಸ್ಗಳಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ಎಲ್ಲರಿಗೂ ಪ್ರತಿ ತಿಂಗಳಿಗೆ 1,000 ರೂಪಾಯಿ ತರ ವರ್ಷಕ್ಕೆ 12,000 ರೂಪಾಯಿನ ಡಿವೈಡ್ ಮಾಡಿ ಅವರ ಕೋರ್ಸ್ಗೆ ತಮ್ಮ ಸಂಬಂಧಪಟ್ಟಂತೆ ಬಹುತೇಕ ಹೆಚ್ಚು ಕಡಿಮೆ ನಮ್ಮ ತಾಲೂಕಿನಲ್ಲಿ 50 ಲಕ್ಷ ರೂಪಾಯಿ ಪ್ರತಿ ವರ್ಷ ಅನುದಾನ ಬಿಡುಗಡೆ ಕಾರ್ಯಕ್ರಮಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ. ಅದು ಅಂದು ಗಾಂಧಿ ಕಂಡಂತ ಕನಸು, ಗ್ರಾಮ ಉದ್ಧಾರ ಆಗಬೇಕು, ಮಹಿಳೆಯರು ಸಬಲೀಕರಣರಾಗಬೇಕು. ಆ ದಿನ ಬಂದಾಗ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋಂಥ ಕನಸನ್ನ ಅವತ್ತು ಅವ್ರು ಕಂಡ್ರು. ಅದನ್ನ ಇವತ್ತು ವೀರೇಂದ್ರ ಹೆಗಡೆ ಅವರು ಸಾಕಾರಗೊಳಿಸುವ ದಿಕ್ಕಿನಲ್ಲಿ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕೂಡ ಎಲ್ಲರೂ ಕೂಡ ಜೊತೆನಲ್ಲಿ ನಡಿಗೆಗೆ ಹೋಗೋಣ ಅಂತ ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ಇಂಥ ಒಂದು ಸುಂದರ ಕಾರ್ಯಕ್ರಮ, ಸಾರ್ಥಕವಾದ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಇಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ವೇದಿಕೆಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಡಿನ ಸದಸ್ಯರಾದ ರಘು ಮಟ್ಟೆಮಂಡು, ಸುನೀತಾ ದಯಾನಂದ್, ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ MK ಹರಿಚರಣ್ ತಿಲಕ್, KR ನೀಲಕಂಠ ಸೇರಿದಂತೆ ಅನೇಕರಿದ್ದರು. ಮದ್ದೂರಿನ MH ಚೆನ್ನೇಗೌಡ ವಿದ್ಯಾನಿಲಯದ HK ವೀರಣ್ಣಗೌಡ ಪದವಿ ಕಾಲೇಜು ಮದ್ದೂರು ವತಿಯಿಂದ 5ನೇ ವರ್ಷದ ಪದವಿ ಪ್ರದಾನ ಸಮಾರಂಭ ಅರ್ಥಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮಕ್ಕೂ ಮುನ್ನ ಅತಿಥಿಗಳನ್ನು ವಾದ್ಯಗೋಷ್ಠಿಯೊಂದಿಗೆ ವೇದಿಕೆಗೆ ಕರೆತರಲಾಯಿತು. ನಂತರ ವೀರಣ್ಣಗೌಡರ ಪುತ್ಲಿಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿಯ ಕುಲಪತಿಗಳಾದ ಪ್ರೊಫೆಸರ್ ಶ್ರೀ ಬಸವರಾಜ್ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ವಿದ್ಯಾರ್ಥಿಗಳು ಪದವಿ ಮುಗಿಸಿದ ತಕ್ಷಣ ಓದುವುದನ್ನು ನಿಲ್ಲಿಸಬಾರದು. ಕಲಿಕೆ ಎನ್ನುವುದು ಜೀವನ ಪರ್ಯಂತ ಇರುತ್ತದೆ. ಹಾಗಾಗಿ ಇಂದಿನ ವಿದ್ಯಾರ್ಥಿಗಳು ಭವ್ಯ ಭಾರತದ ಭಾವಿ ನಾಯಕರಾಗುವ ಗುರಿ ಇಟ್ಟುಕೊಂಡು ಅದನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಮುನ್ನಡೆಯಬೇಕು. ಅಲ್ಲದೆ ಉನ್ನತ ಶಿಕ್ಷಣಕ್ಕೆ ಹೋಗುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಆ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಅಂತ ಹೇಳಿದರು. ಹಿನ್ನೆಲೆಯಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ಕೀಳರಿಮೆ ಕಾಣ್ತಾ ಇದ್ದಾರೆ. ನಾವು ಚಿಕ್ಕವರು, ನಮ್ಮ ಅರಿವಿನ ದೃಷ್ಟಿಯಲ್ಲಿ ನಾವು ಸಣ್ಣವರು, ನಾವೇನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಕೀಳರಿಮೆಯನ್ನ ಮೊದಲು ನೀವು ನಿಮ್ಮ ಮನಸ್ಸಿನಿಂದ ಉಚ್ಚಾಟಿಸಬೇಕು. ನಾನು ಸಹ ನಿಮ್ಮಂತೆ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಂಥವರು, ಬಸವರಾಜವರು ಕೂಡ ಕನ್ನಡ ಮಾಧ್ಯಮದಲ್ಲಿ ಓದಿ ಆನಂತರ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಖಿಲ ಭಾರತ ಸೇವೆಯನ್ನ ಮತ್ತು ಕರ್ನಾಟಕದ ಸೇವೆಯನ್ನ ಸೇರಲಿಕ್ಕೆ ಬೇಕಾದಂತಹ ಆ ಶಕ್ತಿ ಅದು ತಾಯಿಯ ಕರುಣೆ, ತಂದೆಯ ಆಶೀರ್ವಾದ, ಗುರುಗಳ ಒಂದು ಪ್ರೋತ್ಸಾಹ, ಒಂದು ವಿಶೇಷವಾಗಿ ಸಮಾಜದಲ್ಲಿ ಸಿಕ್ಕಿರುವಂತಹ ಬೆಂಬಲ. ಆದ್ರಿಂದ ಈ ಘಟಿಕೋತ್ಸವದ ಸಂದರ್ಭದಲ್ಲಿ ನೋಡಬೇಕಾದ ಒಂದು ಪ್ರತಿಕ್ರಿಯೆ ಅಂದರೆ, ನನ್ನ ಕನಸುಗಳನ್ನು ಪೂರ್ಣಗೊಳಿಸುವ ಜೊತೆಗೆ ನನ್ನ ತಂದೆ ತಾಯಿಗಳ ಕನಸುಗಳನ್ನು, ಆಶಯಗಳನ್ನು ಈಡೇರಿಸ್ತೇನೆ ಅನ್ನುವಂಥ ಸಂಕಲ್ಪವನ್ನು ನೀವು ನೋಡಬೇಕು. ಯಾವುದೇ ಹುದ್ದೆಯಲ್ಲಿ ಕವಿ ಒಂದು ಮಾತನ್ನು ಹೇಳಿದ್ದಾನೆ, ಇರುವ ಕೆಲಸವ ಮಾಡು, ಇರುವ ಕೆಲಸವ ಮಾಡು, ಕಿರಿದೆನ್ನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದು ಒಣಗಿಡದೆ, ಧರಿಸು ಲೋಕದ ಪರಮಾರ್ಥವನ್ನು ಬಿಡದೆ, ಹೊರಡು ಕಲೆ ಬರಲು ಹಳದೆ ಮುಂಕುತಿ ಮಾಡುವ ಕವಿವಾಣಿಯನ್ನು ಸ್ಮರಿಸಿಕೊಂಡಾಗ ಯಾವುದೇ ಹುದ್ದೆಯಲ್ಲಿ ಆ ಹುದ್ದೆಯನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಶ್ರದ್ಧೆಯಿಂದ ನೀವು ನಿರ್ವಹಿಸಿದಾಗ ನಿಮಗೆ ಒಂದು ತೃಪ್ತಿ ಸಿಗುತ್ತೆ. ಕರ್ನಾಟಕ ಸರ್ಕಾರದ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸೋಮಶೇಖರ್ ಮಾತನಾಡಿ, ವಿದ್ಯಾರ್ಥಿಗಳು ಪರಿಶ್ರಮದಿಂದ ಓದುವುದರ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಅಂತ ಹೇಳಿದರು. ಕಷ್ಟಪಟ್ಟು ವಿದ್ಯೆಯನ್ನ, ಜ್ಞಾನವನ್ನು ಗಳಿಸಿದಂಥವರು, ಅವರ ಸಾಧನೆಯನ್ನು ನೀವು ಕೇಳಿದ್ದೀರಿ. ನನಗೆ ಆಶ್ಚರ್ಯ ಆಯಿತು. ನಾನು ನೋಟ್ ಮಾಡ್ಕೊಂಡಿದ್ದೀನಿ, 4 ಪೇಜ್ ಆಗ್ತದೆ ಅವರ ಸಾಧನೆ, 1-2 ಅಲ್ಲ. ಒಂದು, ಅವರು ಒಂದು ಕಡೆ ಅವರ ಬಯೋಡೇಟಾ ಬರ್ಕೊತಾರೆ, ಟೀಚರ್ ಅನ್ನೋ ಪದವನ್ನು ಬಳಸಿದ್ದಾರೆ. ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಂತಹದ್ದು. ಸಾಮಾನ್ಯವಾಗಿ ಯೂನಿವರ್ಸಿಟಿ ಪ್ರೊಫೆಸರ್ ಆದಂಥವರು ಟೀಚರ್ ಅನ್ನೋ ಪದವನ್ನು ಅಷ್ಟು ಸುಲಭವಾಗಿ ಬಳಸಲ್ಲ. ಶಿಕ್ಷಣ ಪಾಠ ಮಾಡ್ತಕ್ಕಂಥವ್ರು, ನಾನು ಇನ್ನೂ ಶಿಕ್ಷಕ, ಟೀಚಿಂಗ್ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ವೃತ್ತಿಗೆ ಕೊಡ್ತಕ್ಕಂಥ ಒಂದು ಗೌರವ. ದಯಮಾಡಿ ಚಪ್ಪಾಳಿಯನ್ನು ಹೊಡೆಯುವ ಮುಖಾಂತರ ಅವರ ಆ ಮಾತಿಗೆ ನಾವು ಗೌರವವನ್ನು ಸಲ್ಲಿಸ್ತೇವೆ. ಒಂದು ಕಡೆ ಟೀಚಿಂಗ್ನಲ್ಲಿ ಸೈನ್ಸ್ ಕೊಂಡಂಥವ್ರು, ಒಂದು ಕಡೆ ಆಡಳಿತಾತ್ಮಕವಾಗಿ ಅಡ್ಮಿನಿಸ್ಟ್ರೇಟಿವ್ ಲೈನಲ್ಲಿ. ನಾನು ಕಳೆದ 3 ವರ್ಷಗಳ ಹಿಂದೆ ಲಾ ಯೂನಿವರ್ಸಿಟಿಗೆ ಹೋಗಿದ್ದೆ. ಆಗ್ತಾನೆ ಹೊಸ ಕಟ್ಟಡಗಳು ನಿರ್ಮಾಣ ಆಗ್ತಾ ಇತ್ತು.
ಇವತ್ತು ಎಲ್ಲ ಕಂಪ್ಲೀಟ್ ಆಗಿದೆ. ಇದೊಂದು ಸಾಧನೆ ಚಿಕ್ಕದಲ್ಲ. ಯಾಕೆಂತಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಯೂನಿವರ್ಸಿಟಿಗಳಿದ್ದಾವೆ, ಸಂಖ್ಯೆ ಜಾಸ್ತಿ ಇದ್ದಾವೆ. ಎಲ್ಲದಕ್ಕೂ ಗ್ರ್ಯಾಂಟ್ಸ್ನ ತರ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸ. ಸರ್ಕಾರ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡ್ತಾ ಯೂನಿವರ್ಸಿಟಿಗಳಿಗೆ ಡೆವಲಪ್ಮೆಂಟ್ಸ್ಗೆ ಕೊಡ್ತಕ್ಕಂಥ ಹಣ ಬಹಳ ಕಮ್ಮಿ ಆಗಿದೆ. ಅಂಥದ್ರಲ್ಲಿ ಸರ್ಕಾರವನ್ನು ಮನವೊಲಿಸಿ. ಇದೇ ಸಂದರ್ಭದಲ್ಲಿ ಅಂತಿಮ ಪದವಿ ಪೂರ್ಣಗೊಳಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಜೊತೆಗೆ ಪದವಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಎಂ ಸ್ವರೂಪ್ ಚಂದ್, ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ SP ಕಿರಣ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ G ನರೇಂದ್ರ, ಕನ್ನಡ ಸಂಘದ ಕಾರ್ಯದರ್ಶಿಗಳಾದ ಚಂದನ್, ಅಪೂರ್ವ ಚಂದ್ರ, ಡಾಕ್ಟರ್ ಸಂದೀಪ್ ಹಾಗೂ ಇನ್ನಿತರರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,